ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘಟನೆ ಹಮ್ಮಿಕೊಂಡಿರುವ ಡಿಸೆಂಬರ್ 8ರ ಪ್ರತಿಭಟನೆಗೆ ಪೊಲೀಸ್ ಇಲಾಖೆ ಅನುಮತಿ ನೀಡದಿರುವುದನ್ನು ವಿದ್ಯಾರ್ಥಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ನ್ಯಾಯಯುತ ಹೋರಾಟಕ್ಕೆ ಸಹಕರಿಸಬೇಕಾದ ಪೊಲೀಸ್ ಇಲಾಖೆ ಅನುಮತಿ ನೀಡದೇ ಇರುವುದಕ್ಕೆ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಲಾಗುವುದು. ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೆ ಆವೇಶಕ್ಕೆ ಒಳಗಾಗಬಾರದೆಂದು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘಟನೆ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ಕುಮಾರ್ ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡುವ ಹಾಗೂ ವಯೋಮಿತಿ ಸಡಿಲಿಕೆ ಕುರಿತು ವಿಷಯಗಳನ್ನು ಅರಿತು ನಮ್ಮ ಬೇಡಿಕೆಗಳನ್ನು ಈಡೇರಿಸಿದರೆ ನಾವು ಯಾವುದೇ ರೀತಿ ಹೋರಾಟವನ್ನ ಮಾಡುವುದಿಲ್ಲ ಎಂದು ಶ್ರೀಕಾಂತ್ ಕುಮಾರ್ ತಿಳಿಸಿದ್ದಾರೆ. ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಬೇಕು ಮತ್ತೆ ವಯೋಮಿತಿ ಹೆಚ್ಚಿಸಬೇಕು ಅಂತ ಹೇಳ್ಬಿಟ್ಟು ನಾವು ಧಾರವಾಡದಲ್ಲಿ 8ನೇ ತಾರೀಕು ಒಂದು ಹೋರಾಟ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ. ಮತ್ತೆ ಬೆಳಗಾವಿ ಅಧಿವೇಶನ ನಡಿಬೇಕಾದ್ರೆ 11ನೇ ತಾರೀಕು ಹೋರಾಟ ಮಾಡ್ಬೇಕಂತ ಹೇಳಿ ನಾವೆಲ್ಲಾ ರೀತಿನೂ ಸಿದ್ಧತೆ ಮಾಡ್ಕೊಂಡಿದ್ವಿ. ಜೈ ಕಾರ್ಡ್ಸ್, ಊಟದ ವ್ಯವಸ್ಥೆ, ಬಸ್ಸಿನ ವ್ಯವಸ್ಥೆ ಎಲ್ಲ ರೀತಿನೂ ನಾವು ಪ್ಲಾನ್ ಮಾಡಿಕೊಂಡು ನಾಳೆ 8ನೇ ತಾರೀಕು ನಾವು ಶ್ರೀನಗರದಿಂದ DC ಕಚೇರಿವರೆಗೂ ಪಾದಯಾತ್ರೆ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಪೊಲೀಸ್ ಸ್ಟೇಷನ್ ಲೆಟರ್ ಕೊಟ್ಟಿದ್ವಿ. ಆ ಪೊಲೀಸ್ ಸ್ಟೇಷನ್ ಇಂದ ನಮಗೆ ಲೆಟರ್ ಕೊಟ್ಟಾದ್ಮೇಲೆ ಅದಕ್ಕೆ ಸುಮಾರು ಒಂದು 10 ಪಾಯಿಂಟ್ಸ್ ಕೊಟ್ಟಿದ್ರು. ಅಂದ್ರೆ ರಿಕ್ವೆಸ್ಟ್ ಸ್ಟೇಟ್ಮೆಂಟ್ಸ್, ನಮ್ಮ ಯಾರ್ಯಾರು ಸಂಘಟನೆಗೆ ಬರ್ತಾರೆ, ಏನೇನಾಗುತ್ತೆ, ಯಾವ ರೀತಿ ನೀವು ಈ ಒಂದು ಪ್ಲಾನ್ ಮಾಡ್ತೀರಾ, ಎಲ್ಲಾನು ಫಸ್ಟ್ ಒಂದು 10 ಕ್ವಶನ್ಸ್ ಕೊಟ್ಟಿದ್ರು. ಅದಕ್ಕೆ ನಾವು ರಿಪ್ಲೈ ಅಂದ್ರೆ ಸಂಪೂರ್ಣ ನಮ್ಮ ಮಾಹಿತಿನ ಕೊಟ್ಟಿದ್ವಿ ಫಸ್ಟ್ 10 ಕ್ವಶನ್ಗೆ. ಮತ್ತೆ ಹೆಚ್ಚುವರಿಯಾಗಿ ಮತ್ತೆ 12 ಕ್ವಶನ್ಸ್ ಕೊಟ್ಟು ಟೋಟಲ್ 22 ಕ್ವಶನ್ಸ್ಗೆ ತಿರ್ಗಾ ಮತ್ತೆ ಹೆಚ್ಚುವರಿ ಎಲ್ಲಾ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ನಮಗೆ ಒಂದು ಏನು 22 ಕ್ವಶನ್ಸ್ ಕೊಟ್ಟಿದ್ರು. ಅದಕ್ಕೆ ಸಂಪೂರ್ಣ ಮಾಹಿತಿ ನಾವು ಕೊಟ್ಟಿದ್ವಿ. ಅದು 22 ಕ್ವಶನ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಾದ್ಮೇಲೆ ಕೂಡ ನಾಳೆ ಇರೋ ಒಂದು ಧಾರವಾಡದಲ್ಲಿ ನಾವು ಏನು ಪ್ರತಿಭಟನೆ ಮಾಡ್ಬೇಕಂತ ಅನ್ಕೊಂಡಿದ್ವಿ, ಅದನ್ನ ಒಂದು ಪರ್ಮಿಷನ್ಸ್ ನಿರಾಕರಿಸಿರೋದು. ಇದು ನಮಗೆ ವಿದ್ಯಾರ್ಥಿಗಳ ಸಮಸ್ಯೆ ಏನಿದೆ ಅದನ್ನ ಸರ್ಕಾರಕ್ಕೆ ಯಾವ ರೀತಿ ತಲುಪಿಸಬೇಕು, ನೀವು ಸರ್ಕಾರದ್ದು ನಾವು ಪ್ರತಿಭಟನೆ ಮಾಡಬಾರ್ದು ಅಂತ ಅನ್ನೋದಾದ್ರೆ ನಮ್ಮ ಬೇಡಿಕೆ ಏನಿದೆ ಅಷ್ಟನ್ನು ಸಮಸ್ಯೆ ಬಗೆಹರಿಸಿದ್ರೆ ನಾವು ಪ್ರತಿಭಟನೆ ಮಾಡಲ್ಲ, ನಾವು ಅನಿರ್ದಿಷ್ಟ ಅವಧಿ ಹೋರಾಟ ಮಾಡಲ್ಲ, ಮತ್ತೆ ಬೆಳಗಾವಿಲೂ ನಾವು ಹೋರಾಟ ಮಾಡೋದಕ್ಕೆ ರೆಡಿ ಇಲ್ಲ. ನಮ್ಮ ಈ ಒಂದು ಸಮಸ್ಯೆ ಸುಮಾರು ವರ್ಷಗಳಿಂದ ಯಾವುದೇ ನೇಮಕಾತಿನೇ ಆಗಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದು 2.5 ವರ್ಷ ಆಯ್ತು. 2.5 ವರ್ಷದಿಂದ 5,000 ಸಾವಿರ ವೇಕೆನ್ಸಿ ಫಿಲ್ ಆಗಿಲ್ಲ. ಮತ್ತೆ ಎಷ್ಟೊಂದು ಕಾನೂನು ರೀತಿಯಲ್ಲಿ ತೊಡಕುಗಳಿದಾವೆ. ಅದಷ್ಟು ಸಮಸ್ಯೆಗಳನ್ನ ಈಗ ಸೆಷನ್ ಅಲ್ಲಿ ಚರ್ಚೆ ಮಾಡಿ ಅದನ್ನ ಸಮಸ್ಯೆಗಳು ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಹೋರಾಟ ಮಾಡ್ಬೇಕು ಅಂತ ಹೇಳಿ ಎಲ್ಲಾ ರೀತಿಯೂ ಪ್ಲಾನ್ ಮಾಡಿದ್ವಿ. ಆದ್ರೆ ಪೊಲೀಸ್ ಇಲಾಖೆಯಿಂದ ಈ ಒಂದು ನಮಗೆ ಏನ್ ಪರ್ಮಿಷನ್ಸ್ ನಿರಾಕರಿಸಿದಾರೆ ಅಂತಂದ್ರೆ ಸರ್ಕಾರದಿಂದ ಯಾವ ರೀತಿ ಒತ್ತಡ ಇದೆ. ಸರ್ಕಾರಕ್ಕೆ ನಾನು ಪ್ರಶ್ನೆ ಮಾಡೋದೇನಪ್ಪಾ ಅಂತಂದ್ರೆ, ನೀವು ಇಷ್ಟೆಲ್ಲ ಒತ್ತಡ ಆಗ್ತೀರಾ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ನಮ್ಗೆ ಪ್ರತಿಭಟನೆ ಮಾಡಬಾರ್ದು ಅಂತ ಅನ್ನೋದಾದ್ರೆ ನಮ್ಮ ಹೋರಾಟ, ನಮ್ಮ ಬೇಡಿಕೆ ಏನಿದೆ ಅದಷ್ಟು ಸಮಸ್ಯೆಗಳನ್ನ ನೀವು ಬಗೆಹರಿಸ್ಬಿಡಿ. ಇಷ್ಟು ಸಮಸ್ಯೆಗಳಿದಾವೆ ಅಂತಂದ್ರೆ ವಿದ್ಯಾರ್ಥಿಗಳು ಇವತ್ತು ಒಂದೊಂದು ಟೈಮಿಗೆ ಊಟಕ್ಕೆ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತಂದ್ರೆ, ಇಲ್ಲಿ ಧಾರವಾಡದಲ್ಲಿ ನಿಮ್ಮ MLA ಮಿನಿಸ್ಟರ್ಸ್ ಯಾರಿದ್ದಾರೆ ಬಂದು ಒಂದು ಧಾರವಾಡದಲ್ಲಿ ಇಲ್ಲಿ ಓದಂತ ವಿದ್ಯಾರ್ಥಿಗಳನ್ನ ಒಂದ್ಸತಿ ಬಂದು ಕೇಳಿ ನೀವು ಅವ್ರನ್ನ, ನೀವು ಯಾವ ರೀತಿ ಕಷ್ಟಪಡ್ತಿದ್ದೀರಾ ಅಂತ ಹೇಳಿ. ಅವಾಗ ನಿಮಗೆ ಗೊತ್ತಾಗುತ್ತೆ ನೀವು ವಿದ್ಯಾರ್ಥಿಗಳ ಕಷ್ಟ ಏನಿದೆ ಏನಿಲ್ಲ ಅಂತ ಹೇಳಿ. ದಯವಿಟ್ಟು ನನಗೆ ಇವತ್ತು ಸಖತ್ ಬೇಜಾರಾಗ್ತಾ ಇದೆ ವಿದ್ಯಾರ್ಥಿಗಳ ಪರವಾಗಿ. ಏನಂತಂದ್ರೆ ನಮಗೆ ಏನು ಒಂದು ಅಂಬೇಡ್ಕರ್ ಅವ್ರು ಹೇಳಿರೋ ಹಂಗೆ ಶಿಕ್ಷಣ ಮತ್ತೆ ಹೋರಾಟ ಸಂಘಟನೆ ಅಂತ ಹೇಳ್ತೀವಲ್ಲ, ನಾವು ಒಂದು ಶಿಕ್ಷಣನೂ ಪಡೆದಿದ್ವಿ, ಸಂಘಟನೆನೂ ಇದೆ. ಹೋರಾಟ ಮಾಡ್ಬೇಕಂತಂದ್ರೆ ನಮಗೆ ಪರ್ಮಿಷನ್ಸೇ ಕೊಟ್ಟಿಲ್ಲ ಅಂತಂದ್ರೆ ಇವತ್ತು ಸಂವಿಧಾನದಲ್ಲಿರೋ ಒಂದು ಆರ್ಟಿಕಲ್ ಫಂಡಮೆಂಟಲ್ ರೈಟ್ಸ್ ನೇ ಕಿತ್ಕೊಂಡಂಗೆ. ಇವತ್ತು ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 19 ಏನ್ ಹೇಳುತ್ತೆ, ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಏನ್ ಹೇಳುತ್ತೆ, ಫ್ರೀ ಅಸೆಂಬಲ್ ಇರ್ಬೋದು, ಎಲ್ಲಿ ಬೇಕಾದ್ರೆ ಅಸೆಂಬಲ್ ಆಗ್ಬೋದು, ಮತ್ತೆ ಪ್ರೊಟೆಸ್ಟ್ ಮಾಡೋಂತ ಒಂದು ರೈಟ್ಸ್ ಇದೆ, ರೈಟ್ ಟು ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಮೂವ್ಮೆಂಟ್ ಇದೆ, ಮತ್ತೆ ಅಸೋಸಿಯೇಷನ್ ಮಾಡಬಹುದು. ಈ ಒಂದು ಎಲ್ಲಾನು ಟ್ರೇಡ್ ಅಂಡ್ ಬಿಸ್ನೆಸ್ ಎಲ್ಲಾನು ಮಾಡ್ಬೇಕು ಅಂತ ನಮಗೆ ಆರ್ಟಿಕಲ್ ಫಂಡಮೆಂಟಲ್ ರೈಟ್ಸ್ ಕೊಟ್ಟಿದೆ ಅಂತಂದ್ಮೇಲೆ ಇವತ್ತು ನಮಗೆ ಪೊಲೀಸ್ ಇಲಾಖೆಯಿಂದ ನಮಗೆ ಒಂದು ಒಂದು ಹೋರಾಟಕ್ಕೆ ನಮಗೆ ಪರ್ಮಿಷನ್ಸ್ ನಿರಾಕರಿಸಿದ್ದಾರೆ. ಅದು ಸರ್ಕಾರದ ಒತ್ತಡದಿಂದ ನಾವು ನಾಳೆ ಏನೋ ಒಂದು ಹೋರಾಟ ಮಾಡ್ಬೇಕಂತ ಅನ್ಕೊಂಡಿದ್ವಿ. ನಾವು ಇವತ್ತು ಪರ್ಮಿಷನ್ ಸಿಗದೆ ಇರೋದ್ರಿಂದ ನಾಳೆ ಹೋರಾಟ, ಈ ಒಂದು ಪರ್ಮಿಷನ್ಸ್ ತಗೊಂಡೇ ನಾವು ಹೋರಾಟ ಮಾಡೋಣ. ಮತ್ತೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ನಿಮ್ಮಲ್ಲೇ ನಾವು ಎಲ್ಲ ವಿದ್ಯಾರ್ಥಿಗಳನ್ನ ನಾವು ಚರ್ಚೆ ಮಾಡಿ ನಾವು ಇನ್ನು ಮುಂದಿನ ನಿರ್ಧಾರ ಏನ್ ಮಾಡ್ಬೇಕಂತ ಹೇಳ್ಬಿಟ್ಟು ಕೈಗೊಳ್ಳೋಣ. ಅಲ್ಲಿವರೆಗೂ ಯಾವುದೇ ವಿದ್ಯಾರ್ಥಿಗಳಾಗಿರ್ಬೋದು, ಯಾವುದೇ ಆಕ್ರೋಶ ಆಗಿರ್ಬೋದು, ಮತ್ತೆ ನಾವು ಕಾನೂನು ರೀತಿಯಲ್ಲೇ ಮಾಡ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳು ಇವತ್ತು ಎಲ್ಲ ಕಾಂಪಿಟೇಟಿವ್ ಸರ್ಕಾರಿ ಕೆಲಸ ತಗೊಬೇಕು ಅಂತಂದ್ರೆ ಅದು ಅಷ್ಟು ಈಸಿ ಇಲ್ಲ. ಯಾರಿಗೂ ಏನೂ ಆಗ್ಬಾರ್ದು, ಯಾವುದೇ ರೀತಿ ಕೇಸ್ ಆಗ್ಬಾರ್ದು. ಮತ್ತೆ ಒಂದು ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ನಿಮ್ಮ ಅಪ್ಪ ಅಮ್ಮ ಕಳ್ಸಿರೋ ಅಂತ ಒಂದು ಏನಂದ್ರೆ ಓದೋದಕ್ಕೆ ಕಳ್ಸಿರ್ತಾರದು. ನಿಮ್ಮ ಮೇಲೆ ಯಾವುದೇ ರೀತಿ ಕೇಸ್ ಆದ್ರೆ ಯಾವುದೇ ಆದ್ರೂ ಈ ಒಂದು ಸರ್ಕಾರಿ ಕೆಲಸ ತಗೊಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಾವು ಅದನ್ನೆಲ್ಲ ಕುತ್ಕೊಂಡು ಚರ್ಚೆ ಮಾಡೋಣ, ಎಲ್ರೂ ಒಟ್ಟಿಗೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ತಗೊಳ್ಳೋಣ. ಮತ್ತೆ ಏನೊಂದು ಬೆಳಗಾವಿ ಸೆಷನ್ ಅಲ್ಲಿ 11ನೇ ತಾರೀಕು ನಾವು ಹೋರಾಟ ಮಾಡ್ಬೇಕು ಅನ್ಕೊಂಡಿದೀವಿ. ಅಲ್ಲೂ ಕೂಡ ನಾವು ಕಮಿಷನರ್ ಸರ್ ಹತ್ರ ಮಾತಾಡಿದೀನಿ. ಅಲ್ಲೂ ಕೂಡ ಭರವಸೆ ಇದೆ ಒಂದು ಹೋರಾಟಕ್ಕೆ ಪರ್ಮಿಷನ್ಸ್ ಕೊಡ್ತಾರೆ ಅಂತೇಳಿ. 11ನೇ ತಾರೀಕು ನಾವು ಇಲ್ಲಿ ಧಾರವಾಡದಲ್ಲಿ, ಬಿಜಾಪುರದಲ್ಲಿ ಇರೋರು ಮತ್ತೆ ಬೇರೆ ಬೇರೆ ಸುತ್ತಮುತ್ತ ಡಿಸ್ಟಿಕ್ ಅಲ್ಲಿ ಇರೋ ಅಂತ ಎಲ್ಲ ವಿದ್ಯಾರ್ಥಿಗಳು
ಬೆಳಗಾವಿಯಲ್ಲಿ ಒಂದು 11ನೇ ತಾರೀಕು ಹೋರಾಟಕ್ಕೆ ನಾವೆಲ್ಲ ಸಿದ್ಧತೆ ಮಾಡಿಕೊಳ್ಳೋಣ. ಮತ್ತೆ ಎಲ್ಲ ಸಂಘಟನೆಗಳು, ಎಲ್ಲ ರೈತ ಪರ ಸಂಘಟನೆ ಇರ್ಬೋದು, ಕನ್ನಡ ಪರ ಸಂಘಟನೆ ಇರ್ಬೋದು, ವಿದ್ಯಾರ್ಥಿ ಪರ ಸಂಘಟನೆಗಳು ಎಲ್ಲರೂ ಒಟ್ಟಾಗಿ ಒಂದು ಹೋರಾಟ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.